ಇನ್ಸ್ಪೆಕ್ಟರ್ ಮತ್ತು ಗ್ಯಾಂಗ್ನಿಂದ 20 ಲಕ್ಷ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಗೆ 14 ದಿನ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ನೋಡಿ, ಇನ್ಸ್ಪೆಕ್ಟರ್ ಮತ್ತು ಗ್ಯಾಂಗ್ನಿಂದ 20 ಲಕ್ಷ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಗೆ 14 ದಿನ ಜೈಲು ವಾಸವನ್ನ ಅನುಭವಿಸುವ ರೀತಿ ಆಗಿದೆ. ಮಾಡಿದುಣ್ಣು ಮಾರಾಯ ಅನ್ನೋ ರೀತಿಯಲ್ಲಿ ಈ ಇನ್ಸ್ಪೆಕ್ಟರ್ನ ಪರಿಸ್ಥಿತಿ. ಸದ್ಯಕ್ಕೆ ಕುಪೇಂದ್ರ ರೆಡ್ಡಿ ಮತ್ತು ವಸಂತ್ ಕುಮಾರ್ನ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮಡಿವಾಳದ ಎಸಿಪಿ ವಾಸುದೇವ್ ಅವರ ನೇತೃತ್ವದಲ್ಲಿ ಉಳಿದವರ ತನಿಖೆ ಆಗ್ತಾ ಇದೆ ಈ ಪ್ರಕರಣದಲ್ಲಿ. ಈ ಮುಂಚೆ ಇದೇ ರೀತಿ ಕೃತ್ಯಗಳನ್ನು ಎಸಗಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ರಕ್ಷಕರೇ ಇಲ್ಲಿ ಆರಕ್ಷಕರು ಭಕ್ಷಕರಾದಂತಹ ಸ್ಟೋರಿ. ನಿಜವಾಗ್ಲೂ ಪದೇ ಪದೇ ಇಂಥ ಪ್ರಕರಣಗಳು ಕರ್ನಾಟಕ ಪೊಲೀಸರ ವಿಚಾರದಲ್ಲಿ ಕೇಳಿ ಬರ್ತಾ ಇರೋದು ಮಾತ್ರ ಮುಜುಗರ ತರ್ತಾ ಇದೆ. ನಿಮಗೆ ನೆನಪಿರ್ಬೋದು, ಮೊನ್ನೆ ಅಷ್ಟೇ ನಾವು ಒಂದು ಸುದ್ದಿ ಹೇಳಿದ್ವಿ, ರಾಜಸ್ಥಾನದಲ್ಲಿ ಇಲ್ಲಿಂದ ಹೋಗಿದ್ದ ಟೀಮು ಅರೆಸ್ಟ್ ಮಾಡಬೇಕು ಅಂತ ಅಲ್ಲಿ ಸೆಟ್ಲ್ಮೆಂಟ್ಗೋಸ್ಕರ ಕೈ ಚಾಚಿ ಅಲ್ಲಿನ ACB ಕೈನಲ್ಲಿ ಸಿಕ್ಕಾಕೊಂಡಿದ್ರು. ಆ ಪ್ರಕರಣ ಮಾಸೋಕೆ ಮುಂಚೆನೇ ಈ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂತು. ಇಲ್ಲಂತೂ ದರೋಡೆಕೋರರ ಜೊತೆಗೆ ಕಳ್ಳರ ಜೊತೆಗೆ ಸೇರಿಕೊಂಡು ಪೊಲೀಸರು ಇನ್ವಾಲ್ವ್ ಆಗಿ ಒಂದೇ ಸಲ 20 ಲಕ್ಷಕ್ಕೂ ಹೆಚ್ಚು ದುಡ್ಡು ಮಾಡಬೇಕು ಅನ್ನೋ ದುರಾಲೋಚನೆ ಇವತ್ತು ಈ ಪೊಲೀಸ್ ಅಧಿಕಾರಿಗೆ ಕಂಬಿ ಎಣಿಸೋ ರೀತಿಯಲ್ಲಾಗಿದೆ. ಆರೋಪಿಗಳನ್ನು, ತಪ್ಪು ಮಾಡಿದವರನ್ನ, ಸಮಾಜಘಾತುಕರನ್ನು ಕಂಬಿ ಹಿಂದೆ ತಳ್ಳಬೇಕಾಗಿದ್ದ ಖಾಕಿ ಕಂಬಿ ಹಿಂದೆ ಹೋಗಿರೋದು ನಿಜವಾಗ್ಲೂ ಅವಮಾನಕರ ವಿಚಾರ ಆಗ್ತಾ ಇದೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ. ಇದು ಆತ್ಮಾವಲೋಕನ ಮಾಡ್ಕೊಳ್ಳೋ ಟೈಮ್ ಕೂಡ ಪೊಲೀಸ್ ಇಲಾಖೆ ಎಲ್ಲಿ ಹಳಿ ತಪ್ತಾ ಇದೆ ಅಂತ. ಎಲ್ಲರೂ ಅಲ್ಲ, ಬಟ್ ಅಲ್ಲಿರೋ ಕೆಲವರಂತೂ ಸೆಟ್ಲ್ಮೆಂಟ್ ಗಿರಾಕಿಗಳಾಗಿ ಬದಲಾಗಿದ್ದಾರೆ. ಕೆಲವರು ತಾವೇನಕ್ಕೆ ಈ ಕೆಲಸಕ್ಕೆ ಬಂದಿರೋದು ಅನ್ನೋದನ್ನು ಮರ್ತು ಹೋಗಿದ್ದಾರೆ. ದುಡ್ಡು ಮಾಡಬೇಕು ಅನ್ನೋ ಹಪಾಹಪಿ, ಹುಚ್ಚು, ಈ ರೀತಿ ಪ್ರಕರಣಗಳಲ್ಲಿ ಇವರೆಲ್ಲ ಸಿಕ್ಕಾಕೊಳ್ಳೋ ರೀತಿ ಮಾಡ್ತಾ ಇದೆ. ಮಹೇಶ್ ಕನಕಗಿರಿ ಅಂತ 14 ದಿನ ಜೈಲು ವಾಸಕ್ಕೆ ಒಳಗಾಗಿರುವಂತಹ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಮತ್ತು ಈ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಏನಿದೆ? ಮಮತಾ, ಮಡಿವಾಳದಲ್ಲಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 20 ಲಕ್ಷ ದರೋಡೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂಥದ್ದು. ಹಾಗಾಗಿ ಈ ವೇಳೆಯಲ್ಲಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿಯವರ ಸ್ಟೇಟ್ಮೆಂಟನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ಹೇಳಿರುವ ಹೇಳಿಕೆಗಳು ನಿಜಕ್ಕೂ ಅನುಮಾನಾಸ್ಪದವಾಗಿ ಇರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಕುಪೇಂದ್ರ ರೆಡ್ಡಿ ಏನಿದೆ, ಕುಪೇಂದ್ರ ರೆಡ್ಡಿ ಹಲವು ವರ್ಷಗಳಿಂದಲೂ ಕೂಡ ಈ ಮಹೇಶ್ ಕನಕಗಿರಿಗೆ ತುಂಬ ಆಪ್ತನಾಗಿದ್ದ. ಆದರೆ ಮೊನ್ನೆ ಏನು ಹಣ ರಾಬ್ರಿಗೆ ತನಗೊಂದು ಪರ್ಸ್ನಲ್ ಕೆಲಸ ಇದೆ ಅಂತೇಳಿ ಆತ ನನ್ನನ್ನು ಕರ್ಕೊಂಡು ಬಂದಂಥ ವೇಳೆಯಲ್ಲಿ ನಾನು ಜೀಬಲ್ಲೇ ಕೂತಿದ್ದೆ. ನನಗೆ ಗೊತ್ತಿಲ್ಲದಂತೆ ನನ್ನ ID ಕಾರ್ಡ್ ತೆಗೆದುಕೊಂಡೋಗಿ ಇದನ್ನು ಮಿಸ್ಯೂಸ್ ಮಾಡಿಕೊಂಡು 20 ಲಕ್ಷ ರಾಬ್ರಿ ಮಾಡಿದ್ದಾನೆ ಅಂತೇಳಿ ಕುಪೇಂದ್ರ ರೆಡ್ಡಿ ವಿರುದ್ಧವೇ ಈಗ ಇನ್ಸ್ಪೆಕ್ಟರ್ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು. ನಗರದಲ್ಲಿ ಬಹುತೇಕ ಆತನ ಸರ್ವಿಸ್ ಎಲ್ಲ ಬಹುತೇಕ ನಗರದಲ್ಲೇ ಸರ್ವಿಸ್ ಮಾಡಿರುವಂಥದ್ದು. ಅಷ್ಟೆಲ್ಲ ಗೊತ್ತಿರುವಂಥ ಒಬ್ಬ DYSP ಇನ್ನೇನು ಬಡ್ತಿ ಬರಬೇಕಂತ ಅಧಿಕಾರಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ತನಿಖೆ ನಡೆಸ್ತಾ ಇರುವಂಥ ಅಧಿಕಾರಿಗಳೇ ಆತನ ರಕ್ಷಣೆಗೆ ಮುಂದಾದ್ರ ಅನ್ನೋ ಅನುಮಾನ ಕೂಡ ಬರುವಂಥದ್ದು. ಯಾರೋ ವ್ಯಕ್ತಿ ಕರೆದ್ರು ಅಂತೇಳಿ ಪೊಲೀಸ್ ಜೀಪ್ ಹಾಕ್ಕೊಂಡು ಅಲ್ಲಿ ಹೋಟೆಲ್ ಬಳಿ ಹೋಗುವಂಥದ್ದು, ಮತ್ತು ತನಗೆ ಗೊತ್ತಿಲ್ಲದಂತೆ ತನ್ನ ID ಕಾರ್ಡ್ನ ತಗೊಂಡೋಗಿ ಆತ ಬಳಕೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಏನಿದೆ ಅದು ನಿಜಕ್ಕೂ ನಂಬಕ್ಕೆ ಅರ್ಹರಾಗಿಲ್ಲ. ಆ ರೀತಿಯಾಗಿ ಸ್ಟೇಟ್ಮೆಂಟು ಈತ ಕೊಡ್ತಾ ಇದ್ದಾನೆ. ಸದ್ಯಕ್ಕೆ ಈಗ ಅಧಿಕಾರಿಗಳು ಕೂಡ ಉಪೇಂದ್ರ ಮತ್ತು ವಸಂತ್ ಕುಮಾರ್ ಇಬ್ಬರನ್ನು ಮಾತ್ರ ಕಸ್ಟಡಿಗೆ ಪಡ್ಕೊಂಡು ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುವಂಥದ್ದು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಂತ. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಈ ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳು ಕೆಲವರನ್ನ ರಕ್ಷಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಆರಂಭದಲ್ಲೇ ಕಾಣೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ರಿಲೇಟೆಡ್ ಅಪ್ಡೇಟ್ ಕೊಡ್ತೀವಿ ನಿಮಗೆ. ಇದರಲ್ಲಿ ಈ ಥರದ ಅನುಮಾನಗಳು ಕಾರಣ ಆಗ್ತಾ ಇದೆ. ನೋಡಿ, ನಾವು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ ನಿಮಗೆ. ಯಾರನ್ನೋ ಮೀಟ್ ಮಾಡಬೇಕು ಅಂತ ಕರ್ಕೊಂಡು ಬಂದಿದ್ದ, ತನಗೆ ಗೊತ್ತೇ ಇಲ್ಲ, ನನ್ನ ID ಕಾರ್ಡನ್ನು ತೋರಿಸಿ ಬೆದರಿಸಲಾಗಿದೆ, ನನ್ನ ಪಾತ್ರ ಏನೂ ಇಲ್ಲ ಅಂತ, ಈ ಪ್ರಕರಣದಲ್ಲಿ ತಂದೇನೂ ತಪ್ಪಿಲ್ಲ ಅಂತ ಇನ್ಸ್ಪೆಕ್ಟರ್ ಮಹೇಶ್ ತನಿಖೆ ಟೈಮ್ನಲ್ಲಿ ಉಲ್ಟಾ ಹೊಡೆದಿದ್ದಾರಂತೆ. DYSP ಆಗಿ ಬಡ್ತಿ ಪಡೆಯೋದಕ್ಕೆ ಓಡಾಡ್ತಾ ಇದ್ರು ಮಹೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಸ್ಪೆಕ್ಟರ್ ಮತ್ತು ಗ್ಯಾಂಗ್ನಿಂದ 20 ಲಕ್ಷ ಕೇಸ್ಗೆ ಸಂಬಂಧಪಟ್ಟಂತೆ ಬಲಗೈ ಬಂಟನ ವಿರುದ್ಧನೇ ಇನ್ಸ್ಪೆಕ್ಟರ್ ಯೂಟರ್ನ್
ತೆಗೆದುಕೊಳ್ತಾ ಇರೋದು ಗೊತ್ತಾಗ್ತಾ ಇದೆ. ತನ್ನನ್ನು ತಾನು ಸೇವ್ ಮಾಡ್ಕೊಳ್ಳೋದಕ್ಕೆ ಈಗ ಆ ಇಡೀ ಟೀಮ್ನಲ್ಲಿ, ಅಂದರೆ ಯಾರು ದರೋಡೆ ಮಾಡಿದಂತಹ ಟೀಮ್ ಇತ್ತು, ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದಂತಹ ಟೀಮ್ ಇತ್ತು, ಈಗ ಅಲ್ಲೇ ಬಿರುಕು ಕಾಣಿಸ್ಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ಹೇಳ್ತಾ ಇದ್ದಾರೆ? ಇದು ಕನ್ವಿನ್ಸಿಂಗ್ ಅನಿಸ್ತಾ ಇದೆಯಾ ಅಥವಾ ಇದರಲ್ಲೂ ಏನೇನು ಅನುಮಾನಗಳು ಮೂಡ್ತಾ ಇದೆ? ಆ ಮಮತಾ ಇನ್ಸ್ಪೆಕ್ಟರ್ ಕನಕಗಿರಿ ಸ್ಟೇಟ್ಮೆಂಟ್ನಲ್ಲೇ ಒಂದಷ್ಟು ಅನುಮಾನಗಳಿರುವಂಥದ್ದು. ಯಾಕೆಂದರೆ ಕುಪೇಂದ್ರ ಏನಿದ್ದಾನೆ, ಕುಪೇಂದ್ರ ಹಲವು ವರ್ಷಗಳಿಂದಲೂ ಕೂಡ ಇನ್ಸ್ಪೆಕ್ಟರ್ಗೆ ತುಂಬ ಆಪ್ತನಾಗಿದ್ದ, ಮತ್ತು ಇದೇ ರೀತಿಯ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಈ ಕನಕಗಿರಿ ಕೆಲಸ ಮಾಡ್ತಿದ್ದಂಥ, ಈ ಹಿಂದೆ ಕೆಲಸ ಮಾಡಿದ್ದಂಥ ಕೆಲವೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲೂ ಕೂಡ ಇವರೆಲ್ಲ ಒಟ್ಟಾಗಿ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿಗಳಿರುವಂಥದ್ದು. ಈ ಸಂದರ್ಭದಲ್ಲಿ ತಾನು ಸೇಫ್ ಆಗೋದಕ್ಕೆ ಏನು ಕುಪೇಂದ್ರ ಏನು ಆರೋಪಿ ಇದ್ದಾನೆ ಆತನ ಮೇಲೆ ಸಂಪೂರ್ಣ ರಾಬ್ರಿ ಕೇಸನ್ನು ಹೊರಿಸಲಾಗ್ತಿದೆಯಾ ಅನ್ನೋ ಅನುಮಾನ ಈಗ ಕಾಡ್ತಾ ಇರುವಂಥದ್ದು. ಯಾಕೆಂದರೆ ಕುಪೇಂದ್ರನೇ ಪರ್ಸ್ನಲ್ ಕೆಲಸ ಇದೆ ಅಂತೇಳಿ ಆತನನ್ನು ಇನ್ಸ್ಪೆಕ್ಟರ್ನ ಕರ್ಕೊಬರ್ತಾರೆ. ಕರ್ಕೊಂಬಂದು ನಾನು ಹೊರಗಡೆ ನಿಲ್ಲಿಸಿ ಈತ ನನ್ನ ID ಕಾರ್ಡ್ನ ನನಗೆ ಗೊತ್ತಿಲ್ಲದಂಗೆ ತೆಗೆದುಕೊಂಡೋಗಿ ಬಳಕೆ ಮಾಡಿ 20 ಲಕ್ಷ ರಾಬ್ರಿ ಮಾಡ್ಕೊಂಬಂದಿದ್ದಾನೆ. ಇದರಲ್ಲಿ ನನಗೇನು ಮಾಹಿತಿ ಇಲ್ಲ. ರಾಬ್ರಿ ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲೇ ನಾನು ಈ ರೀತಿಯಾಗಿ ಬಳಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಂತೇಳಿ ಮಡಿವಾಳ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಇನ್ಸ್ಪೆಕ್ಟರ್ ಹೇಳಿರುವಂಥದ್ದು. ನಿಜಕ್ಕೂ ಒಬ್ಬ ಇನ್ಸ್ಪೆಕ್ಟರ್ ಆಗಿದ್ದಂಥವ್ರು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ DYSP ಆಗಿ ಬಡ್ತಿ ಕೂಡ ಪಡೆಯೋದಕ್ಕೆ ಓಡಾಡ್ತಾ ಇದ್ರ ಬಗ್ಗೆ ಮಾಹಿತಿ ಇದೆ. ಆ ರೀತಿ ಒಬ್ಬ ಅಧಿಕಾರಿಗೆ ಏನು ಗೊತ್ತಿಲ್ಲದಂತೆ ರಾಬ್ರಿ ಪ್ರಕರಣದಲ್ಲಿ ಸಿಲುಕಿಸೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಮತ್ತೊಂದು ಕಡೆ ತನಿಖೆ ಮಾಡ್ತಾ ಇರುವಂಥ ಅಧಿಕಾರಿಗಳು ಅವರು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಬಿಟ್ಟು ವಸಂತ್ ಕುಮಾರ್, ಕುಪೇಂದ್ರ ರೆಡ್ಡಿಯನ್ನು ಮಾತ್ರ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಮತ್ತು ಇನ್ನಿಬ್ಬರು ಆರೋಪಿಗಳೇನಿದ್ದಾರೆ, ಶಫಿ ಮತ್ತು ಹಾರಿಸ್ ಅಂತೇಳಿ, ಅವರು ಹುಡುಕಾಟ ನಡೆಸ್ತಾ ಇರುವಂಥದ್ದು. ಸಂಪೂರ್ಣ ಈ ರಾಬ್ರಿಗೆ ಅವರೇ ಕಾರಣ ಅನ್ನೋ ರೀತಿ ಮೇಲ್ನೋಟಕ್ಕೆ ಬಿಂಬಿಸ್ತಾ ಇರುವಂಥದ್ದು ಇಲ್ಲಿ ಕಂಡುಬರ್ತಾ ಇದೆ. ಹಾಗಾಗಿ ಮತ್ತೆ ಏನಾದರೂ ಅವರನ್ನು ಕಸ್ಟಡಿಗೆ ಪಡ್ಕೋತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಕೈ ತೊಳ್ಕೊತಾರ ಅನ್ನೋ ಅನುಮಾನಗಳು ಈಗ ಇರುವಂಥದ್ದು. ಆ ನಿಟ್ಟಿನಲ್ಲೇ ತನಿಖೆ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋ ಆಧಾರದ ಮೇಲೆ ಕನಕಗಿರಿ ಸೇಫ್ ಮಾಡ್ತಾರಾ ಅಥವಾ ಇತರೆ ಆರೋಪಿಗಳನ್ನ ಯಾರು ಅವರೇನು ಕೃತ್ಯ ಎಸಗಿದಾರ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗಬೇಕಾಗಿರುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ. ಕರಪ್ಟ್ ಆಫೀಸರ್ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಮಹೇಶ್ ಕನಕಗಿರಿ ವಿರುದ್ಧ. ಇನ್ನು ಈ ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳು ತಾವು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಬೆಂಗಳೂರು ನಗರದಲ್ಲೇ ಸರ್ವಿಸ್ ಮಾಡಿರುವಂತಹ ಮಹೇಶ್ ಕನಕಗಿರಿ ಯಾರೋ ಕರೆದ್ರು ಅಂತ ಪೊಲೀಸ್ ಜೀಪ್ನಲ್ಲಿ ಬರೋದಕ್ಕೆ ಸಾಧ್ಯ ಇದೆಯಾ? ಜೇಬಲ್ ಇದ್ದಂತಹ ಪೊಲೀಸ್ ID ಕಾರ್ಡನ್ನು ನಿಜವಾಗ್ಲೂ ಕಳ್ಳತನ ಮಾಡೋಕ್ಕಾಗತ್ತಾ? ಎಲ್ಲಿ ಇಟ್ಕೊಂಡಿರ್ತಾರೆ ID ಕಾರ್ಡನ್ನು? ಯೂಶಲಿ ವ್ಯಾಲೆಟಲ್ಲಿ ಇಟ್ಕೊಂಡಿರ್ತಾರೆ ಅಧಿಕಾರಿಗಳು. ಜೇಬಲ್ ಇರುತ್ತೆ ಎನಿ ಟೈಮು. ಯಾರಿಗಾದರೂ ತೋರಿಸ್ಬೇಕು ಅಥವಾ ಯಾವುದಾದ್ರು ಆಪರೇಷನಲ್ಲಿ ಅಂತ ಹೇಳಿದ್ರೆ ID ಕಾರ್ಡನ್ನು ತೋರಿಸ್ತಾರೆ, ಪ್ರೆಸೆಂಟ್ ಇದ್ದೇ ಇರುತ್ತೆ ಅದು. ಸೊ ಅದನ್ನು ಕಳ್ಳತನ ಮಾಡೋದಕ್ಕೆ ಹೆಂಗೆ ಸಾಧ್ಯ ಇರುತ್ತೆ? ಇಡೀ ಪ್ರಕರಣ ಆರೋಪಿ ಕುಪೇಂದ್ರ ವಸಂತ್ ಕಡೆಗೆ ತಿರುಗಿಸಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ನಾಪತ್ತೆಯಾದ ಶಫಿ, ಹಾರಿಸ್ ಕಾರಣ ಅನ್ನೋ ರೀತಿಯಲ್ಲಿ ತನಿಖೆ ನಡೀತಾ ಇದೆ. ಆ ಮೂಲಕ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಮುಂದಾಗ್ತಿದ್ದಾರೆ ಅಂದರೆ ಈ ಮಹೇಶ್ ಕನಕಗಿರಿಯನ್ನ ಮುಂದಾಗ್ತಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಹಿರಿಯ ಅಧಿಕಾರಿಗಳ ಕಳ್ಳಾಟ ಕೂಡ ಇಲ್ಲಿ ಗೊತ್ತಾಗ್ತಿದೆ ಅಂತ. ಖಂಡಿತವಾಗ್ಲೂ ಮಮತಾ, ಮತ್ತೊಂದು ಮಾಹಿತಿ ಕೂಡ ಇರುವಂಥದ್ದು. ಯಾವಾಗ ಘಟನೆ ನಡೆಯುತ್ತೆ 15ನೇ ತಾರೀಕಿನ ಸಂಜೆ ಹೊತ್ತಿಗೆ ಘಟನೆ ನಡೆದಂಥ ವೇಳೆಯಲ್ಲಿ ಆ ಮಾಹಿತಿ ಕೇರಳಗೆ ಹೋಗಿ ಕೇರಳ ಮುಖಾಂತರ ಇಲ್ಲಿಯ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಮಾಹಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಇದೇ ಮಹೇಶ್ ಕನಕಗಿರಿ ಅಂದ್ರೆ ಇನ್ಸ್ಪೆಕ್ಟರ್ ಅವರು ಸಿಕ್ಕಿ ಬೀಳುವ ಭಯದಲ್ಲಿ ನೇರವಾಗಿ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇನ್ನೂ ಕೂಡ ಪ್ರಕರಣ ಅಷ್ಟೊಂದು ಹೊರಗಡೆ ಬಂದಿಲ್ಲ, ನೀನು ಸದ್ಯಕ್ಕೆ ವಾಪಸ್ ಹೋಗಿರೋ, ಅಗತ್ಯ ಬಿದ್ದರಷ್ಟೇ ಕರೆಸ್ತೀವಿ ಅಂತೇಳಿ ಅಲ್ಲಿನ ಪೊಲೀಸ್ ಅಧಿಕಾರಿಯೊಬ್ಬರು ವಾಪಸ್ ಕಳಿಸಿದ್ರು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಯಾವಾಗ ಪ್ರಕರಣವನ್ನು ಗಂಭೀರತೆ ಇರ್ತಾ ಆದರೆ ಸೌತ್ ಈಸ್ಟ್ DCP ಏನಿದ್ರು ಅವರ ನೇತೃತ್ವದಲ್ಲೇ ಘಟನೆ ಬಗ್ಗೆ ಸಂಪೂರ್ಣವಾಗಿ CCTV ಕಲೆ ಹಾಕಿ ಮತ್ತು ದೂರದಾರರ ಬಳಿ ಇದ್ದಂಥ ಮೊಬೈಲ್ ವಿಡಿಯೋ ಸಮೇತವಾಗಿ ತನಿಖೆ ನಡೆಸಿದಂಥ ವೇಳೆಯಲ್ಲಿ ಇನ್ಸ್ಪೆಕ್ಟರ್ ಕನಕಗಿರಿ ಬಂದಿದ್ರು, ಆ ಸ್ಪಾಟಿಗೆ ಆ ಜೀಬಲ್ಲಿ ಕೂತಿದ್ರು ಅನ್ನೋ ಅಧಿಕೃತವಾಗಿ ಮಾಹಿತಿ ಸಿಕ್ಕ ನಂತರದಲ್ಲೇ ಅವರನ್ನು ಕಸ್ಟಡಿಗೆ ಪಡೆದಿರುವಂಥದ್ದು ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಪೊಲೀಸ್ ಅಧಿಕಾರಿ ಅನ್ನೋ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಇವ್ರನ್ನ ಏನು ಸೇಫ್ ಮಾಡುವ ಉದ್ದೇಶ ಹೊಂದಿದಾರ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ತನಿಖೆ ನಡೆದ ನಂತರದಲ್ಲಿ ಇದಕ್ಕೆಲ್ಲ ಉತ್ತರ ಸಿಗಬೇಕಾಗಿದೆ. ಧನ್ಯವಾದ ತಮ್ಮ ಮಾಹಿತಿಗಾಗಿ.